ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವುದೋ ಒಂದು ಮದುವೆಗೆ ಹೋಗಿದ್ದೀರಾ. ಆ ಮದುವೆನಲ್ಲಿ ಎಲ್ಲರೂ ಕೂಡ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಆ ಶೇರ್ ಬೈ ಮಾಡಿದೆ, ಈ ಶೇರ್ ಬೈ ಮಾಡಿದೆ ಅಂತ ಮಾತಾಡ್ತಿದ್ದಾರೆ. ಒಬ್ಬರೊಬ್ರು ನಾನು ಅಷ್ಟು ಲಾಭ ಮಾಡಿದೆ, ಇಷ್ಟು ಲಾಭ ಮಾಡಿದೆ ಅಂತ ಮಾತಾಡ್ತಿದ್ದಾರೆ. ಇದರಲ್ಲಿ ನಿಮ್ಗೊಬ್ರಿಗೇನೆ ಈ ಸ್ಟಾಕ್ ಮಾರ್ಕೆಟ್ ಅಂದರೆ ತಳ ಬುಡ ಗೊತ್ತಿಲ್ಲ. ಬಟ್ ನೀವು ಅವ್ರು ಮಾತಾಡೋದನ್ನು ಕೇಳಿ ಹ್ಞೂ ಅಂದ್ಕೊಂಡೇ ಬರ್ತಿದ್ದೀರಾ. ಅವ್ರು ಮುಂದೆ ಸ್ಟೈಲ್ ಮಾಡೋಕ್ಕೋಸ್ಕರ ಅದು ಇದು ಹೇಳ್ಕೊಂಡು ಬರ್ತಿದ್ದೀರಾ. ಬಟ್ ನಿಮ್ಗೇನು ಗೊತ್ತೇ ಇಲ್ಲ. ಆದರೆ ನಿಮ್ಗೆ ಇದೆಲ್ಲ ಕೇಳಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಗುರು, ಇವರೆಲ್ಲ ಮಾತಾಡ್ತಿದ್ದಾರೆ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ ಸಖತ್ ಇಂಟ್ರೆಸ್ಟ್ ಬರುತ್ತೆ. ಮತ್ತು ನೀವೇನು ಮಾಡ್ತೀರಾ, ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡ್ತೀರಾ. ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನೋಡ್ತೀರಾ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತೆಲ್ಲ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗುತ್ತೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟು. ಇದು ನಮ್ಮ ದೇಶ ಬೆಳೆದಂಗೆ ಸ್ಟಾಕ್ ಮಾರ್ಕೆಟ್ ಕೂಡ ಬೆಳೆಯುತ್ತೆ. ಇದರಿಂದ ನಾವು ನಮ್ಮ ಗೋಲ್ನ ಅಚೀವ್ ಮಾಡ್ಕೊಬೋದು. ಅಂದರೆ ನಮ್ಮ ದುಡ್ಡು ಇನ್ವೆಸ್ಟ್ ಮಾಡಿ ನಮ್ಮ ದುಡ್ಡು ಬೆಳೆದ್ರೆ ನಮ್ಮ ಮುಂದೆ ನಮ್ಮ ಮಕ್ಕಳಿಗೆ ಎಜುಕೇಷನ್ಗಾಗುತ್ತೆ, ನನಗೆ ಮನೆ ತಗೊಳಕ್ಕೆ ದುಡ್ಡು ಸಿಗುತ್ತೆ, ಕಾರ್ ತಗೊಳಕ್ಕೆ ದುಡ್ಡು ಸಿಗುತ್ತೆ. ನನ್ನೆಲ್ಲ ಫೈನಾನ್ಷಿಯಲ್ ಗೋಲ್ಸ್ನ ಈ ಸ್ಟಾಕ್ ಮಾರ್ಕೆಟಿಂದ ಅಚೀವ್ ಮಾಡ್ಕೊಬೋದು ಅಂತ ಗೊತ್ತಾಗುತ್ತೆ. ಆದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಹೆಂಗೆ, ಸ್ಟಾಕ್ನ ಅನಲೈಸ್ ಮಾಡೋದು ಹೆಂಗೆ, ಇದು ಯಾವುದೋ ಏಂಜಲ್ ಇನ್ವೆಸ್ಟ್ಮೆಂಟ್ ಚಾನಲ್ ನೋಡಿದೆ. ಈ ಚಾನಲ್ ಅವರು ಕ್ಯಾಶ್ ಫ್ಲೋ ಬಗ್ಗೆ ಮಾತಾಡ್ತಾರೆ, ಬ್ಯಾಲೆನ್ಸ್ ಶೀಟ್ ಬಗ್ಗೆ ಮಾತಾಡ್ತಾರೆ, ಏನೇನೋ ಹೇಳ್ತಾರೆ. ಮತ್ತು ತಾಣೆಗೂ ಅದು ಅರ್ಥ ಆಗ್ತಿಲ್ಲ. ಆದರೆ ನಾನು ಇನ್ವೆಸ್ಟ್ಮೆಂಟ್ ಮಾತ್ರ ಮಾಡಬೇಕು, ನನ್ನ ದುಡ್ಡನ್ನ ಗ್ರೋ ಮಾಡಬೇಕು ಅಂತ ಆಸೆ ಇದೆ. ಬಟ್ ಹೆಂಗೆ ಮಾಡೋದು ಗೊತ್ತೇ ಆಗ್ತಾ ಇಲ್ಲ. ಯಾವುದೋ ಒಂದು ಕಂಪ್ನಿ ನೋಡ್ತೀನಿ, HDFC ಬ್ಯಾಂಕು, ರಿಲಯನ್ಸು ಈ ಥರ ನೋಡ್ತೀನಿ. ಆದರೆ ಈ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಭಯ ಆಗುತ್ತೆ. ನನ್ನ ಹತ್ರ ಇರೋದೇ ಸ್ವಲ್ಪ ದುಡ್ಡು. ಈ ದುಡ್ಡನ್ನೆಲ್ಲ ತಗೊಂಡೋಗಿ ಯಾವುದೋ ಒಂದು ಕಂಪ್ನಿನಲ್ಲಿ ಹಾಕಿ ಆ ಕಂಪ್ನಿ ಮುಳುಗೋದ್ರೆ ನಾಳೆ ನಾನು ಏನು ಮಾಡಬೇಕು ಅಂತ ಮತ್ತೆ ಯೋಚನೆ ಮಾಡ್ಕೊಂಡು ಕೂತ್ಕೊಂತೀನಿ. ಅಯ್ಯಪ್ಪ ಈ ಸ್ಟಾಕ್ ಮಾರ್ಕೆಟ್ ಸವಾಸನೇ ಬೇಡ ಅಂತ ಸುಮ್ಮನಾಗಿರ್ತೀನಿ. ಆದರೆ ರೀಸೆಂಟ್ಲಿ ನನಗೆ ಯಾರೋ ಒಬ್ಬ ಫ್ರೆಂಡ್ ಸಿಕ್ಕಿರ್ತಾನೆ. ಅವನು ಕೂಡ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡ್ತಿರ್ತಾನೆ. ನಾನು ಸುಮ್ಮನಿರ್ಗುರು, ಬರೀ ಸ್ಟಾಕ್ ಮಾರ್ಕೆಟ್ ಅಂತೀಯಲ್ಲ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋದು ಹೆಂಗೆ, ಯಾವುದೋ 1-2 ಶೇರ್ ಮೇಲೆ ಇನ್ವೆಸ್ಟ್ ಮಾಡಿ ನಾಳೆ ನಾನು ದುಡ್ಡು ಮುಳುಗೋದ್ರೆ ನೀನು ಕೊಡ್ತೀಯಾ ಅಂತ ಕೇಳ್ತೀನಿ. ಅದಕ್ಕೆ ಅವನಂತಾನೆ, ಗುರು ಸ್ಟಾಕ್ ಮಾರ್ಕೆಟ್ ಅಂದರೆ ಜಸ್ಟ್ 1-2 ಕಂಪ್ನಿನಲ್ಲಿ ಮಾತ್ರ ಇನ್ವೆಸ್ಟ್ ಮಾಡೋದಲ್ಲ, ನಾವು ಬೇಕಿರೋ 30-50 ಕಂಪ್ನಿಗಳ ಮೇಲೂ ಇನ್ವೆಸ್ಟ್ ಮಾಡ್ಬೋದು ಅಂತ. ಅವನು ನಿನ್ನ ಹತ್ರ ದುಡ್ಡು ಐತಪ್ಪ, ನೀನು ಶ್ರೀಮಂತ, ನೀನು ಇನ್ವೆಸ್ಟ್ ಮಾಡ್ತೀಯಾ, ಬಟ್ ನಾನು ಎಲ್ಲಿಂದ ಮಾಡಲಿ, ನನ್ನ ಹತ್ರ ಇರೋದೇ 5,000 10,000. ಈ ದುಡ್ಡನ್ನು ನಾನು 30-40 ಕಂಪ್ನಿ ಮೇಲೆ ಹೆಂಗೆ ಇನ್ವೆಸ್ಟ್ ಮಾಡೋಕ್ಕಾಗತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಅದಕ್ಕೆ ಒಂದು ದಾರಿ ಇದೆ, ಅದೇ ETF ಅಂತ. ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಇದರಿಂದ ನಮಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ, ನಾವು ಯಾವುದೋ ಒಂದು ಸ್ಟಾಕ್ನ ಪಿಕ್ ಮಾಡೋ ಬದಲು ಇದರಲ್ಲಿ ಎಂಟೈರ್ ಪೋರ್ಟ್ಫೋಲಿಯೋ ಇರುತ್ತೆ, ಟೀಮ್ ಇರುತ್ತೆ. ಎಕ್ಸಾಂಪಲ್, ನೀವು ಇಂಡಿಯಾ ಟೀಮ್ ಕ್ರಿಕೆಟ್ ನೋಡ್ತಿದ್ದೀರಾ. ಕ್ರಿಕೆಟ್ ನೋಡೋದ್ರಿಂದ ನಿಮಗೆ ಗೊತ್ತಾಗ್ತಾ ಇದೆ ಇಯರ್ ಆನ್ ಇಯರ್ ಇಂಡಿಯಾ ಟೀಮ್ ಪರ್ಫಾರ್ಮ್ ಮಾಡ್ತಾ ಬರ್ತಾ ಇದೆ. ಎವ್ರಿ ಇಯರ್ ಕಪ್ ಗೆಲ್ತಾ ಬರ್ತಾ ಇದೆ. ಈ ವರ್ಷ ವರ್ಲ್ಡ್ ಕಪ್ ಇದೆ. ಈ ವರ್ಲ್ಡ್ ಕಪ್ಪಲ್ಲಿ ನೀವು ಇಂಡಿಯಾ ಟೀಮ್ಗೆ ಸಪೋರ್ಟ್ ಮಾಡ್ತಿದ್ದೀರಾ, ಇಂಡಿಯಾ ಟೀಮ್ ಗೆಲ್ಲುತ್ತೆ ಅಂತ ಗೊತ್ತಿದೆ. ಆದರೆ ಯಾರು ಸೆಂಚುರಿ ಹೊಡಿತಾರೆ, ಯಾರು 50 ಹೊಡಿತಾರೆ, ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ, ಯಾರು ರನ್ಔಟ್ ಮಾಡ್ತಾರೆ, ಇವೆಲ್ಲ ನಿಮಗೆ ಗೊತ್ತಿಲ್ಲ. ಯಾಕಂದರೆ ಯಾರೋ ಒಬ್ಬನ ಮೇಲೆ ಡಿಪೆಂಡ್ ಆಗೋದು ತುಂಬ ಕಷ್ಟ. ವಿರಾಟ್ ಕೊಹ್ಲಿ ಮೇಲೆ ಡಿಪೆಂಡ್ ಆಗೋದು ಕಷ್ಟ, ರೋಹಿತ್ ಶರ್ಮನ್ ಮೇಲೂ ಡಿಪೆಂಡ್ ಆಗೋದು ಕಷ್ಟ. ಯಾಕಂದರೆ ಯಾರು ಯಾವ ಮ್ಯಾಚಲ್ಲಿ ಆಡ್ತಾರೆ ಅಂತ ಹೇಳೋದು ಕಷ್ಟ. ಆದರೆ ಯಾರಾದರೂ ಒಬ್ರು ಆಡ್ತಾರೆ, ಇದರಿಂದ ನಮ್ಮ ಇಂಡಿಯಾ ಗೆಲ್ಲುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಅದೇ ರೀತಿನೇ ಈ ಪೋರ್ಟ್ಫೋಲಿಯೋ ಆಫ್ ಸ್ಟಾಕ್ಸ್ ಅಂದರೆ. ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ, ನಮ್ಮ ಲೈಫ್ ಅನ್ನೋದು ಎಷ್ಟು ಅನ್ಸರ್ಟೈನ್ ಅಂದರೆ ನಮಗೆ ಯಾವಾಗ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ರೀಸೆಂಟ್ಲಿ ನಮ್ಮ ಒಬ್ಬ ಎಂಪ್ಲಾಯ್ ಹೇಳ್ತಿದ್ದ, ಅವ್ರ ಫ್ರೆಂಡ್ ಅವ್ರ ಅಪ್ಪಾಜಿ ರೀಸೆಂಟ್ಲಿ ತೀರ್ಕೊಂಡಿದ್ದಾರೆ. ಹೆಂಗಂದ್ರೆ ಅವ್ರು ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ತಲೆ ಸುತ್ತಿ ಕೆಳಗೆ ಬಿದ್ದು ಆ ತಲೆ ಕಲ್ಲಿಗೆ ಬಿದ್ದಿರೋದ್ರಿಂದ ಅವ್ರು ಅದೇ ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಅಂದರೆ ಲೈಫು ಯಾವ ರೀತಿ ಅನ್ಸರ್ಟನ್ ಅಂತ ಯೋಚನೆ ಮಾಡಿ ಯಾವಾಗ ಏನಾಗುತ್ತೆ ಅಂತ ನಾವಂತೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ನೀವು ಯೋಚನೆ ಮಾಡಿ, ಅವ್ರ ಹೆಂಡತಿ ಮಕ್ಕಳನ್ನ ಯಾರು ನೋಡ್ಕೊಂತಾರೆ ಅಂತ. ಅದಕ್ಕೇನೆ ನಮ್ಮ ಹತ್ರ ಒಂದು ಟರ್ಮ್ ಇನ್ಶೂರೆನ್ಸ್ ಇರಬೇಕು. ಯಾಕಂದರೆ ಈ ಟರ್ಮ್ ಇನ್ಶೂರೆನ್ಸು ನಮ್ಮ ಲೈಫಲ್ಲಿ ಈ ಥರ ಪರಿಸ್ಥಿತಿ ಬಂದಾಗ ನಮ್ಮ ಫ್ಯಾಮಿಲಿನ ಸೇವ್ ಮಾಡುತ್ತೆ. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ, ಅಪ್ ಟು 10% ಡಿಸ್ಕೌಂಟ್ ಸಿಗುತ್ತೆ. ನಾನು ಯಾಕೆ ಯಾವಾಗಲೂ ಈ ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತೀನಿ ಅಂದರೆ, ಇದು ಒನ್ ಆಫ್ ದ ಚೀಪೆಸ್ಟ್ ಇನ್ಶೂರೆನ್ಸು. ಕೇವಲ 695 ರೂಪಾಯಿ ಪರ್ ಮಂತ್ ಪೇ ಮಾಡಿದ್ರೆ ನಿಮಗೆ 2 ಕೋಟಿವರೆಗೂ ಇನ್ಶೂರೆನ್ಸ್ ಸಿಗುತ್ತೆ. ನಿಮ್ಮ ಏಜ್ ಹೆಂಗಾಗಿದ್ದಾಗಲೇ ತಗೊಂಡ್ರೆ ತುಂಬ ಚೀಪಾಗಿ ಇನ್ಶೂರೆನ್ಸ್ ಸಿಗುತ್ತೆ. ಅಷ್ಟೇ ಅಲ್ಲದೆ ನೀವು ಆನ್ಲೈನಲ್ಲಿ ತಗೊಳೋದ್ರಿಂದ ಸುಮಾರು 51 ಕಂಪ್ನಿ ಜೊತೆ ನೋಡಿ ಕಂಪೇರ್ ಮಾಡಿ ಆಮೇಲೆ ಬೈ ಮಾಡ್ಬೋದು. ನಿಮಗೆ ಆನ್ಲೈನಲ್ಲಿ ಬೈ ಮಾಡೋಕ್ಕೆ ಭಯ ಆದರೆ ನೀವು ಅವ್ರ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಅವ್ರನ್ನ ಮನೆ ಕರೆಸ್ಕೊಂಡು ಅವ್ರ ಹತ್ರ ಎಕ್ಸ್ಪ್ಲನೇಷನ್ ತಗೊಂಡು ಆಮೇಲೆ ಬೈ ಮಾಡ್ಬೋದು. ಇದನ್ನು ಬೈ ಮಾಡಿದ್ರೆ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ. ಅಪ್ ಟು 1.5 lakhsವರೆಗೂ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ನೀವು ಏನಾದರೂ ಈ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ, ಅಪ್ ಟು 10% ಡಿಸ್ಕೌಂಟ್ ಸಿಗುತ್ತೆ. ಈಗ ಮತ್ತೆ ವಿಡಿಯೋಗೆ ವಾಪಸ್ ಬರೋಣ. ಈ ಸ್ಟಾಕ್ಸಲ್ಲಿ ಎಲ್ಲ ಥರ ಸ್ಟಾಕ್ಸ್ ಇರ್ತವೆ. ಇದರಲ್ಲಿ ಯಾರಾದರೂ ಒಬ್ಬರು ಚೆನ್ನಾಗಾಡಿ ನಮ್ಮ ದುಡ್ಡನ್ನ ಮೇಲೆ ತಗೊಂಡು ಹೋಗ್ತಾರೆ. ಈಗ ನೀವೇ ನೋಡಿರ್ಬೋದು, ರೀಸೆಂಟ್ಲಿ RCB ಆಕ್ಷನ್ ಆಯಿತು, ಪ್ಲೇಯರ್ ಆಕ್ಷನ್ ಆಯಿತು. ಅದರಲ್ಲಿ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ RCB ಮ್ಯಾನೇಜ್ಮೆಂಟ್ನ ಬೈಕಣರೇ. ಯಾಕಂದರೆ ಅಂಥ ಟೀಮ್ ತಗೊಂಡಿದ್ದೀರಾ, ಇಂಥ ಟೀಮ್ ತಗೊಂಡಿದ್ದೀರಾ ಅಂತ. ನಮ್ಮ ಹತ್ರ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ ಇನ್ ಕ್ರಿಕೆಟ್, ಇದುವರೆಗೂ ಕ್ರಿಕೆಟ್ ಕಂಡಂಥ ಗ್ರೇಟೆಸ್ಟ್ ಪ್ಲೇಯರ್ ಅಂದರೆ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿನೇ ನಮ್ಮ ಟೀಮಲ್ಲಿದ್ದಾರೆ. ಆದರೂ ಕೂಡ ಜನ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದಾರೆ? ಬಿಕಾಸ್ ಅವ್ರಿಗೂ ಗೊತ್ತು ವಿರಾಟ್ ಕೊಹ್ಲಿನೇ 14 ವರ್ಷದಿಂದ ಕಪ್ ಗೆಲ್ಸೋಕ್ಕಾಗಿಲ್ಲ. ಮುಂದೆ ಕಪ್ ಗೆಲ್ಲಿಸ್ಬೇಕಂದ್ರೆ ವಿರಾಟ್ ಕೊಹ್ಲಿ ಜೊತೆ ಬೇರೆಯವರು ಬೇಕು ಅಂತ. ಯಾಕಂದರೆ ಒಂದು ಟೀಮ್ ಗೆಲ್ಲಬೇಕಂದ್ರೆ ಅಲ್ಲಿ ಇಂಡಿವಿಜುವಲ್ಗಿನ್ನ ಟೀಮ್ ಫೈಟ್ ಮಾಡುತ್ತೆ.
ಟೀಮ್ ಫೈಟ್ ಮಾಡಿದಾಗಲೇ ಟೀಮ್ ವಿನ್ ಆಗುತ್ತೆ. ಅದೇ ರೀತಿ ನಮ್ಮ ದುಡ್ಡು ಬೆಳಿಬೇಕಂದ್ರೆ ನಾವು ಯಾವುದೋ ಒಂದು ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ, ರಿಸ್ಕ್ ಜಾಸ್ತಿ ಆಗುತ್ತೆ. ಹೌದು, ಕಂಪ್ನಿ ಮುಳುಗೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಕಂಪ್ನಿ ಒಂದು ಬಿಸ್ನೆಸ್ ಮಾಡ್ತಾ ಇದೆ. ಬಿಸ್ನೆಸ್ ಇವತ್ತಿರ್ಬೋದು, ನಾಳೆ ಇಲ್ದಂಗೆ ಇರ್ಬೋದು. ಇಲ್ಲ ಇವ್ರ ಕಾಂಪಿಟೇಟರ್ ಬಂದ್ಬಿಟ್ಟು ಇವ್ರ ಬಿಸ್ನೆಸ್ನ ನುಂಗ್ಕೊಂಬಿಡ್ಬೋದು. ಇದೆಲ್ಲ ರಿಸ್ಕ್ ಇರುತ್ತೆ. ಆದರೆ ಇವ್ರ ಕಾಂಪಿಟೇಷನ್ನ ಇನ್ನೊಬ್ಬ ಯಾರೋ ಬಂದು ನುಂಗ್ಕೊಂತಿದ್ದಾನೆ ಅಂದರೆ ಅವ್ನು ದುಡ್ಡು ಮಾಡ್ತಿದ್ದಾನೆ ಅಂತ ತಾನೆ. ಯಾರಿಗಾದ್ರೂ ಒಬ್ರು ದುಡ್ಡು ಮಾಡೇ ಮಾಡ್ತಾರೆ. ಅವಾಗ್ಲೇ ದೇಶ ಗ್ರೋ ಆಗುತ್ತೆ. ದೇಶ ಗ್ರೋ ಆಗೋದ್ರಿಂದ ನಾವೆಲ್ಲ ಗ್ರೋ ಆಗ್ತೀವಿ. ಬಟ್ ನನಗೆ ದೇಶ ಗ್ರೋ ಆಗುತ್ತೆ ಅಂತ 100% ಗೊತ್ತಿದೆ. ಆದರೆ ಯಾರ ಕಂಪ್ನಿ ಗ್ರೋ ಆಗುತ್ತೆ ಅಂತ ಗ್ಯಾರಂಟಿ ಗೊತ್ತಿಲ್ಲ. ಇನ್ನೊಂದು ಹೇಳ್ತೀನಿ, ದೇಶ ಗ್ರೋ ಆಗಬೇಕಂದ್ರೆ ಕಂಪ್ನಿ ಗ್ರೋ ಆಗಬೇಕು. ಕಂಪ್ನಿ ಗ್ರೋ ಆದರೆ ದೇಶ ಗ್ರೋ ಆಗುತ್ತೆ. ದೇಶ ಗ್ರೋ ಆಗೋದ್ರಿಂದ ಕಂಪ್ನಿ ಗ್ರೋ ಆಗಲ್ಲ. ಅಲ್ಲಿ ಈ ETF ಬರುತ್ತೆ. ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಅಂದರೆ ನೀವು ಮ್ಯೂಚುವಲ್ ಫಂಡ್ ನೋಡಿರ್ತೀರಲ್ವಾ, ಸೇಮ್ ಮ್ಯೂಚುವಲ್ ಫಂಡೇನೆ ಇಲ್ಲಿ ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ. ಇಲ್ಲಿ ನಾನಾ ಥರದ ETFಗಳು ಬರ್ತವೆ. ಎಕ್ಸಾಂಪಲ್ Nifty 50 ಇರ್ಬೋದು. Nifty 50 ಬಂದ್ಬಿಟ್ಟು ನಮ್ಮ ದೇಶದ ಅತಿ ದೊಡ್ಡ 50 ಕಂಪ್ನಿಗಳ ಬಂಡಲ್ ಟೀಮ್ ಅದು. ಈ 50 ಕಂಪ್ನಿಗಳು ನಮ್ಮ ಇಂಡಿಯಾದ ಎಕನಾಮಿನಲ್ಲಿ 80% ಕಾಂಟ್ರಿಬ್ಯೂಟ್ ಮಾಡ್ತವೆ. ನಮ್ಮ ದೇಶ ನಾಳೆ ಮೇಲೆ ಹೋಗ್ಬೇಕು, ಕೆಳಗೆ ಬೀಳ್ಬೇಕಂದ್ರೆ ಈ ಕಂಪ್ನಿಗಳೇ ಕಾರಣ. ಇವತ್ತು 50 ಕಂಪ್ನಿ ಇದೆ. ಯಾವುದೋ ABCDEFGH ಅಂತ 50 ಕಂಪ್ನಿ ಇದೆ. ಇದರಲ್ಲಿ ಯಾವುದೋ 1-2 ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ, ಈ ಕಂಪ್ನಿಗಳು ಗ್ರೋ ಆಗಲಿಲ್ಲ. ಅವಾಗ ಏನಾಗುತ್ತೆ ಅಂದರೆ ಈ ಕಂಪ್ನಿಗಳು ಕೆಳಗೆ ಬರ್ತವೆ, ಬೇರೆ ಕಂಪ್ನಿಗಳು ಇರ್ತಾವಲ್ಲ. ಯಾಕಂದರೆ ಅತಿ ದೊಡ್ಡ ಕಂಪ್ನಿಗಳು ಅತಿ ದೊಡ್ಡ ಆಗಬೇಕಂದ್ರೆ ಏನಾಗಬೇಕು, ಬೇರೆ ಕಂಪ್ನಿಗಳು ಇದರಲ್ಲಿ ಬಂದು ಸೇರ್ಕೊಬೇಕು. ಇದು ಸಣ್ಣದಾಗ್ತವೆ. ಹೆಂಗೆ ನಿಮ್ಮ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇರ್ಬೇಕಾದ್ರೆ ನೀವು ಚೆನ್ನಾಗಿ ಡ್ಯಾನ್ಸ್ ಆಡಿಲ್ಲ ಅಂತ ಕಿತ್ತಾಕಿ ಬೇರೆ ಯಾರನ್ನ ಕರ್ಕೊಂಬರ್ತಾರಲ್ವ, ಹಂಗೆ. ಇದೇ ರೀತಿ ಪ್ರತಿ ಒಂದು ಇಂಡೆಕ್ಸ್ ಇರುತ್ತೆ. ಇದರಲ್ಲಿ ಮೇನ್ ಅಂದರೆ Nifty 50. ಯಾಕಂದರೆ ಇದರಲ್ಲಿ ಎಲ್ಲ ಥರ ಇಂಡೆಕ್ಸ್ ಇದೆ. ಫೈನಾನ್ಷಿಯಲ್ ಸೆಕ್ಟರ್ಸ್ ಇದೆ, ಫಾರ್ಮಾ ಇದೆ, IT ಇದೆ. IT ಅಂದರೆ ಸಾಫ್ಟ್ವೇರ್ ಕಂಪ್ನೀಸ್ ಇದ್ದಾವೆ, ಬ್ಯಾಂಕ್ಸ್ ಇದ್ದಾವೆ, ಕನ್ಸ್ಟ್ರಕ್ಷನ್ ಕಂಪ್ನೀಸ್ ಇದ್ದಾವೆ, ಸಿಮೆಂಟ್ ಇದ್ದಾವೆ, ಪೇಂಟ್ ಇದೆ, ಎಲ್ಲ ಥರ ಇಂಡಸ್ಟ್ರಿ ಇದೆ. ಇದರಲ್ಲಿ ದುಡ್ಡು ಹಾಕಿದ್ರೆ ನಮ್ಮ ಇಂಡಿಯಾದಲ್ಲೇ ದುಡ್ಡು ಹಾಕ್ದಂಗೆ ತುಂಬ ಸೇಫು. ತುಂಬ ಸೇಫ್ ಅಂದರೆ ಏನು, ಬ್ಯಾಂಕ್ FD ಥರ ಸೇಫ್ ಅಲ್ಲ, ಸ್ಟಾಕ್ ಮಾರ್ಕೆಟಲ್ಲೇ ಸೇಫು. ಸ್ಟಾಕ್ ಮಾರ್ಕೆಟಲ್ಲೇ ಸೇಫ್ ಅಂದರೆ ಯಾವುದು, ಅದು ನಿಫ್ಟಿನಲ್ಲಿ ದುಡ್ಡು ಹಾಕೋದು. ಈಗ ನಾವು ಡೈರೆಕ್ಟ್ ನಿಫ್ಟಿನಲ್ಲೇ ದುಡ್ಡು ಹಾಕೋಕ್ಕಾಗಲ್ವಾ, ಅದಕ್ಕೇ ತುಂಬ ಕಂಪ್ನಿಗಳು ETF ತಯಾರು ಮಾಡ್ತವೆ. ನೀವು ಈ ಎಂಟೈರ್ ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಜಸ್ಟ್ ಇಂಡೆಕ್ಸು, ಇದು ಇಂಡಿಕೇಶನ್ ಮಾಡ್ತಾ ಇದೆ. ಎಕ್ಸಾಂಪಲ್ಲು ಒಂದೊಂದು ಕಾಲೇಜ್ ಮುಂದೆ ಹಾಕೊಂಡಿರ್ತಾರೆ, ನಾವು 98% ಔಟ್ಪುಟ್ ಕೊಟ್ಟಿದ್ದೀವಿ ಅಂತ. ಅದರಲ್ಲಿ ತುಂಬ ಜನ 99 ಇರ್ಬೋದು, 99.99 ಇರ್ಬೋದು, ತುಂಬ ಜನ 97 ಇರ್ಬೋದು, ತುಂಬ ಜನ 80 ಇರ್ಬೋದು. ಆದರೆ ಅವ್ರನ್ನೆಲ್ಲ ಪುಟ್ ಟುಗೆದರ್ ಮಾಡಿದ್ರೆ ಆ ಕಾಲೇಜಿಂದ ಬಂದಿರೋ ಔಟ್ಪುಟ್ಟು 98%. ಅದೇ ರೀತಿ ನಮ್ಮ ಇಂಡಿಯನ್ GDP 6% ಗ್ರೋ ಆಯಿತು, 7% ಗ್ರೋ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ಯಾರು ಗ್ರೋ ಆಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ಒಟ್ಟು ಎಂಟೈರ್ ಇವರೆಲ್ಲ ಸೇರಿಕೊಂಡು ಚೆಕ್ ಮಾಡಿದಾಗ ನಮ್ಮ ಇಂಡಿಯಾ ಸಮೇತ ಗ್ರೋ ಆಗಿದೆ. ಅದೇ ರೀತಿಯೇ ಸ್ಟಾಕ್ ಮಾರ್ಕೆಟ್ ಗ್ರೋ ಆಗಿದೆಯಾ ಇಲ್ಲ ಅಂತ ಕಂಡುಹಿಡಿಯೋದು ಹೆಂಗೆ ಹೇಳಿ, ಈ ಇಂಡೆಕ್ಸಿಂದ. ಇಂಡೆಕ್ಸ್ ಅಂದರೆ Nifty 50 ಇಂಡೆಕ್ಸಿಂದ. ಈ ಇಂಡೆಕ್ಸ್ ಮೇಲೆ ಹೋಗ್ತಾ ಇದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ ಅಂತ ಅರ್ಥ. ಈ ಇಂಡೆಕ್ಸ್ ಕೆಳಗೆ ಬರ್ತಾ ಇದೆ ಅಂದರೆ ಸ್ಟಾಕ್ ಮಾರ್ಕೆಟ್ ಕೆಳಗೆ ಬರ್ತಿದೆ ಅಂತ ಅರ್ಥ. ಇದನ್ನು ಜಸ್ಟ್ ಇಂಡೆಕ್ಸ್ಗೋಸ್ಕರ ಮಾಡಿದ್ದಾರೆ. ಇದರಲ್ಲಿ ನಾನು ದುಡ್ಡು ಹಾಕಬೇಕು. ಇದರಲ್ಲಿ ದುಡ್ಡು ಹಾಕಕ್ಕೆ ಬರಲ್ಲ, ಯಾಕಂದರೆ ಇದ್ರದ್ದು ಯಾವುದೇ ಒಂದು ಶೇರ್ ಇರಲ್ಲ, ಇದರೊಳಗೆ ಶೇರ್ಸ್ ಇರ್ತವೆ. ಅದಕ್ಕೆ ಮ್ಯೂಚುವಲ್ ಫಂಡ್ ಕಂಪ್ನಿಗಳು ಏನು ಮಾಡ್ತವೆ, ETF ತಯಾರು ಮಾಡ್ತವೆ, ಇಂಡೆಕ್ಸ್ ಫಂಡ್ ಅಂತ ತಯಾರು ಮಾಡ್ತಾರೆ. ಈ ಇಂಡೆಕ್ಸ್ ಫಂಡಲ್ಲಿ ಅವ್ರೇನು ಮಾಡ್ತಾರೆ, ಈ ಇಂಡೆಕ್ಸಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದೆ ಅದನ್ನೇ ಕಾಪಿ ಮಾಡ್ತಾರೆ. ಸೇಮ್ ಇಲ್ಲಿ ಯಾವ್ಯಾವ ಇದ್ದಾವೆ ಅದನ್ನೇ ಕಾಪಿ ಮಾಡ್ತಾರೆ. ಎಕ್ಸಾಂಪಲ್ಲು ಇಲ್ಲಿ ಒಬ್ರೊಬ್ರಿಗೆ ಒಂದೊಂದು ಥರ ರ್ಯಾಂಕಿಂಗ್ ಕೊಟ್ಟಿರ್ತಾರೆ, ಅಂದರೆ ವೆಯ್ಟೇಜ್ ಕೊಟ್ಟಿರ್ತಾರೆ. HDFC ಬ್ಯಾಂಕಿಗೆ ಜಾಸ್ತಿ ಕೊಟ್ಟಿರ್ತಾರೆ, ರಿಲಯನ್ಸ್ಗೆ ಜಾಸ್ತಿ ಕೊಟ್ಟಿರ್ತಾರೆ. ಈ ಥರ ಒಬ್ರೊಬ್ರಿಗೆ ಒಂದೊಂದು ಥರ ಕೊಟ್ಟಿರ್ತಾರೆ. ಇಲ್ಲಿ ಏನಿದೆಯೋ ಸೇಮ್ ಅದನ್ನೇ ಈ ಇಂಡೆಕ್ಸ್ ಫಂಡ್ ಕೂಡ ಕಾಪಿ ಮಾಡುತ್ತೆ. ಅಂದರೆ ಇದರಲ್ಲಿರೋ 50 ಸ್ಟಾಕ್ಸ್ನ ಇದು ಕೂಡ ಕಾಪಿ ಮಾಡುತ್ತೆ. ನಾವು ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ನಾವು ಈ ಇಂಡೆಕ್ಸ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ದಂಗೆ. ಇನ್ನೊಂದೇನು ಬ್ಯೂಟಿ ಅಂದರೆ ಈ ಇಂಡೆಕ್ಸ್ ಫಂಡ್ಗಳದ್ದು ಕಾಸ್ಟು ತುಂಬ ಲೋ ಇರುತ್ತೆ. ಇದರಲ್ಲಿ ಯಾರೂ ಕೂಡ ಫಂಡ್ ಮ್ಯಾನೇಜರ್ ಬೇಕಾಗಲ್ಲ. ಬೇಕಾಗ್ತಾರೆ, ಆಕ್ಟಿವ್ಲಿ ಮ್ಯಾನೇಜ್ ಮಾಡೋದು ಬೇಕಾಗಲ್ಲ. ಯಾಕಂದರೆ ಇದರಲ್ಲಿ ಅವನೇನು ತಲೆನೇ ಉಪಯೋಗಿಸ್ತಿಲ್ಲ, ಇಲ್ಲೇನಿದೆ ಅದನ್ನೇ ಕಾಪಿ ಮಾಡ್ತಿದ್ದಾನೆ. ಇದರಿಂದ ಇದ್ರ ಮ್ಯಾನೇಜಿಂಗ್ ಕಾಸ್ಟು ತುಂಬ ಕಡಿಮೆ ಇರುತ್ತೆ. ಇದರಲ್ಲಿ ಜಸ್ಟ್ Nifty 50 ಅಲ್ಲ, ನೀವು ಎಲ್ಲ ಇಂಡಸ್ಟ್ರಿನಲ್ಲೂ ಇನ್ವೆಸ್ಟ್ ಮಾಡ್ಬೋದು. ನಿಮಗನ್ಸುತ್ತೆ ನಾಳೆ ಫಾರ್ಮಾ ಇಂಡಸ್ಟ್ರಿ ಗ್ರೋ ಆಗ್ಬೋದು. ಯಾಕಂದರೆ ಜನ ಹೊರಗಡೆ ಹೋಗಿ ಪಿಜ್ಜಾ, ಪಾನಿಪುರಿ ಅದು ಇದು ತಿಂತಾನೆ ಇದ್ದಾರೆ, ಡೈಲಿ ಹೊರಗಡೆ ಊಟ ಮಾಡ್ತಾರೆ. ಇದರಿಂದ ಇವ್ರ ಆರೋಗ್ಯ ಹಾಳಾಗುತ್ತೆ. ಆರೋಗ್ಯ ಹಾಳಾಗೋದ್ರಿಂದ BP, ಶುಗರು ಎಲ್ಲ ಕಾಯಿಲೆ ಬರ್ತವೆ. ಈ ಕಾಯಿಲೆ ಬಂದರೆ ಮಾತ್ರೆ ತಗೊಳ್ಬೇಕು. ಮಾತ್ರೆ ತಗೊಳ್ಬೇಕಂದ್ರೆ ಮಾತ್ರೆ ಪ್ರೊಡ್ಯೂಸ್ ಮಾಡೋ ಕಂಪ್ನಿಗಳು ದುಡ್ಡು ಮಾಡ್ತವೆ. ಯಾರು, ಫಾರ್ಮಾ ಕಂಪ್ನಿಗಳು. ಬಟ್ ಯಾವ ಕಂಪ್ನಿ ಅಂತ ಗೊತ್ತಿಲ್ಲ, ಯಾವ ಕಂಪ್ನಿಗೆ ದುಡ್ಡು ಮಾಡ್ತಾನೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನೇನು ಮಾಡ್ಬೋದು, ನಿಫ್ಟಿ ಫಾರ್ಮಾ ETF ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡ್ಬೋದು. ಅದೇ ರೀತಿ IT ಕಂಪ್ನಿಗಳು ಗ್ರೋ ಆಗ್ತಾ ಇದ್ದಾವೆ. ಬಿಕಾಸ್ ಎಲ್ಲರೂ ಕೂಡ ಸಾಫ್ಟ್ವೇರ್ ಅಂತ ಓಡಾಡ್ತಿದ್ದಾರೆ. ಜಗತ್ತೆಲ್ಲನೂ ಸಾಫ್ಟ್ವೇರ್ ಮಯ ಆಗಿಬಿಟ್ಟಿದೆ. ಇದರಿಂದ ಸಾಫ್ಟ್ವೇರ್ ಕಂಪ್ನಿಗಳು ದುಡ್ಡು ಮಾಡ್ಬೋದು. ಅದಕ್ಕೆ ಈ ಸಾಫ್ಟ್ವೇರ್ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಬೇಕು. ಬಟ್ ಯಾವ ಸಾಫ್ಟ್ವೇರ್ ಕಂಪ್ನಿ ಅಂತ ಗೊತ್ತಿಲ್ಲ. ನೀವೇನು ಮಾಡ್ಬೋದು, Nifty IT ಇಂಡೆಕ್ಸ್ ETF ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದೇ ರೀತಿ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ಬೋದು, ರಿಯಲ್ ಎಸ್ಟೇಟಲ್ಲಿ ಕೂಡ ಇನ್ವೆಸ್ಟ್ ಮಾಡ್ಬೋದು. ನಿಮ್ಗೆ ಇಷ್ಟ ಬಂದಿದ್ದು ಇಂಡಸ್ಟ್ರಿ ತೊಗೊಂಡು ಇನ್ವೆಸ್ಟ್ ಮಾಡ್ಬೋದು. ಬಟ್ ಇಂಡಸ್ಟ್ರಿ ಅಂತ ಬಂದಾಗ ಪರ್ಟಿಕ್ಯುಲರ್ ಇಂಡಸ್ಟ್ರಿನಲ್ಲಿ ರಿಸ್ಕ್ ರಿವಾರ್ಡ್ ಸೇಮ್ ಇರುತ್ತೆ. ಬಿಕಾಸ್ ನೀವು ಇನ್ವೆಸ್ಟ್ ಮಾಡ್ತಿರೋ ದುಡ್ಡು ಒಂದೇ ಒಂದು ಇಂಡಸ್ಟ್ರಿ ಮೇಲಿದೆ. ನಾಳೆ ಆ ಇಂಡಸ್ಟ್ರಿ ಗ್ರೋ ಆಗಿಲ್ಲ ಅಂದರೆ ನಿಮ್ಮ ರಿಟರ್ನ್ ಕೂಡ ವ್ಯತ್ಯಾಸ ಆಗುತ್ತೆ. ಆದರೆ ನಿಮಗೆ ಕಾನ್ಫಿಡೆಂಟ್ ಇದೆ ಆ ಇಂಡಸ್ಟ್ರಿ ಗ್ರೋ ಆಗುತ್ತೆ ಅಂತ ನೀವು ಇನ್ವೆಸ್ಟ್ ಮಾಡ್ಬೋದು.
ಅದಲ್ದಲ್ಲೇ ಈ ETF ನೀವು ಜಸ್ಟ್ ನಿಮ್ಮ ಮೊಬೈಲ್ ಆ್ಯಪ್ ಥ್ರೂ ಹೆಂಗೆ ಶೇರ್ಸ್ನ ಬೈ ಮಾಡ್ತಿರಲ್ಲ 1-2 ಶೇರ್ಸ್ನ, ಅದೇ ರೀತಿ ಬೈ ಮಾಡ್ಬೋದು. ಒಂದೇ ಒಂದು ETF ಒಂದೇ ಶೇರ್ನ ಬೈ ಮಾಡ್ಬೋದು. ಒಂದು ETF ಇದೆ BSL ನಿಫ್ಟಿ ಅಂತ, ಇದ್ರ ಪ್ರೈಸ್ ಬಂದ್ಬಿಟ್ಟು 28 ರೂಪಾಯಿ ಇದೆ. ಈ 28 ರೂಪಾಯಿ ಇರೋ ETF ನೀವೇನಾದರೂ ಬೈ ಮಾಡಿದ್ರೆ, 28 ರೂಪಾಯಿ ಕೊಟ್ಟು ಬೈ ಮಾಡಿದ್ರೆ ನೀವು ಎಂಟೈರ್ ನಿಫ್ಟಿನೇ ಬೈ ಮಾಡ್ದಂಗೆ. ಅಂದರೆ ನೀವು 28 ರೂಪಾಯಿನಲ್ಲಿ 50 ಸ್ಟಾಕ್ಸ್ ಬೈ ಮಾಡ್ದಂಗೆ. ದಿಸ್ ಇಸ್ ಅ ಬ್ಯೂಟಿ ಆಫ್ ETF. ಅದೇ ರೀತಿ ನೀವು ಫಾರಿನಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಇನ್ವೆಸ್ಟ್ ಮಾಡ್ಬೋದು. ಚೈನಾ ಗ್ರೋ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ, ಚೈನಾದಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅಮೆರಿಕ ಗ್ರೋ ಆಗುತ್ತೆ ಅಂತ ಅನ್ಸುತ್ತೆ, ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಈ ಥರ ಎಷ್ಟೋ ಕಂಟ್ರಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಈ ETF ಇಂದ. ಆಮೇಲೆ ನಿಮ್ಗೆ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಯಾವ ರೀತಿ ನಾನು 28 ರೂಪಾಯಿ ಪೇ ಮಾಡಿದ್ರೆ 50 ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ, ಅದೆಂಗಾಗುತ್ತೆ 28 ರೂಪಾಯಿ 50 ಸ್ಟಾಕ್ಸಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಅನಿಸ್ತಿರುತ್ತೆ. ಹೆಂಗೆ ಅಂದರೆ ಸಿಂಪಲ್ ಕ್ಯಾಲ್ಕುಲೇಷನ್ ಹೇಳ್ತೀನಿ ಕೇಳಿ. ನಾವಿಲ್ಲಿ 100 ಜನ ಇದ್ದೀವಿ, 100 ಜನನೂ ಕೂಡ 1 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಹೇಳಿ? 1 ಲಕ್ಷ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾವು 100 ಜನ 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 1 ಕೋಟಿ ಆಗುತ್ತೆ. ಈ 1 ಕೋಟಿನ ನಾವೊಂದು ಮ್ಯೂಚುವಲ್ ಫಂಡ್ ಕಂಪ್ನಿನ ಅಲ್ಲ ETF ಮ್ಯಾನೇಜ್ ಮಾಡೋ ಒಂದು ಕಂಪ್ನಿಗೆ ಕೊಡ್ತಾ ಇದ್ದೀವಿ. ಮ್ಯೂಚುವಲ್ ಫಂಡೇನೆ ETF ಮ್ಯಾನೇಜ್ ಮಾಡೋದು ಮ್ಯೂಚುವಲ್ ಫಂಡೇನೆ, ಅದನ್ನು ತಾಮನ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಮಾಡಿಸ್ತಾರೆ ಅಷ್ಟೇ, ಮ್ಯೂಚುವಲ್ ಫಂಡೇನೆ. ಈಗ ಹೇಳೋನಲ್ಲ BSL ನಿಫ್ಟಿ ಅಂತ, ಇದನ್ನು ಆದಿತ್ಯ ಬಿರ್ಲಾ ಮ್ಯೂಚುವಲ್ ಫಂಡ್ ಅವ್ರು ಮ್ಯಾನೇಜ್ ಮಾಡ್ತಿರೋದು. ನಿಫ್ಟಿ ಬೀಸ್ ಅಂತ ಬರುತ್ತೆ, ಬೀಸ್ ಅಂತ ಏನೇನು ಬರುತ್ತೆ ಅದನ್ನೆಲ್ಲನೂ ನಿಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಅವ್ರು ಮ್ಯಾನೇಜ್ ಮಾಡ್ತಿರ್ತಾರೆ. ಇದು ಮ್ಯೂಚುವಲ್ ಫಂಡೇನೆ. ಮ್ಯೂಚುವಲ್ ಫಂಡಲ್ಲಿ ಇದು ಒಂದು. ಈಗ ಎಲ್ಲರ ಹತ್ರ ಎಷ್ಟು ಕಲೆಕ್ಟ್ ಆಯಿತು? 1 ಕೋಟಿ ರೂಪಾಯಿ ಕಲೆಕ್ಟ್ ಆಯ್ತಾ? ಈ 1 ಕೋಟಿ ರೂಪಾಯಿನ ನಾನು ಮ್ಯೂಚುವಲ್ ಫಂಡ್ ಕಂಪ್ನಿನ ಕಲೆಕ್ಟ್ ಮಾಡ್ತು. ಈಗ ನಿಮ್ಮೆಲ್ಲರಿಗೂ ಲೆಕ್ಕ ಕೊಡಬೇಕದು, ಯಾಕಂದರೆ ನಾಳೆ ಮೇಲೆ ಕೆಳಗೆ ಹೆಂಗೋಯ್ತು ಅಂತ ಲೆಕ್ಕ ಕೊಡಬೇಕಾ? ಇದನ್ನ ನೀವು ಡೈಲಿ ಟ್ರ್ಯಾಕ್ ಮಾಡ್ಕೊಂಡು ಕುತ್ಕೊಳ್ಳೋದು ಕಷ್ಟನಾ? ಅದಕ್ಕೆ ಇದೇನು ಮಾಡ್ತು, 1 ಕೋಟಿನ 10 ರೂಪಾಯಿಗೆ ಡಿವೈಡ್ ಮಾಡ್ತು. ಯಾಕಂದರೆ ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಇರಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಯಾವುದೇ ಬಿಸ್ನೆಸ್ ಇರಲಿ, ಎಲ್ಲವನ್ನು ಸ್ಟಾರ್ಟ್ ಆಗೋದು ಫೇಸ್ ವ್ಯಾಲ್ಯೂನ 10 ರೂಪಾಯಿಂದಾನೆ. ಅದಕ್ಕೇ ಇದು ಏನು ಮಾಡ್ತು, ಈ ಎಂಟೈರ್ 1 ಕೋಟಿನ 10 ರೂಪಾಯಿಗೆ ಡಿವೈಡ್ ಮಾಡ್ತು. ಅವಾಗ ಎಷ್ಟಾಯಿತು? 10 ಲಕ್ಷ ಆಯಿತು. ಈ 10 ಲಕ್ಷ ಏನು? 10 ಲಕ್ಷ ಯೂನಿಟ್ಗಳು. 1 ಲಕ್ಷ ಇನ್ವೆಸ್ಟ್ ಮಾಡಿದವನಿಗೆ ಎಷ್ಟು ಯೂನಿಟ್ ಸಿಗ್ತೇಳಿ? 1 ಲಕ್ಷ ಇನ್ವೆಸ್ಟ್ ಮಾಡಿದವನಿಗೆ 10,000 ಯೂನಿಟ್ ಸಿಕ್ತು. 1 ಯೂನಿಟ್ ಪ್ರೈಸ್ ಬಂದ್ಬಿಟ್ಟು 10 ರೂಪಾಯಿ ಇದೆ. ಇವಾಗ ಇವರು ಟೋಟಲ್ 1 ಕೋಟಿ ರೂಪಾಯಿ ಏನು ಕಲೆಕ್ಟ್ ಮಾಡಿದಾರಲ್ಲ, ಆ ದುಡ್ಡನ್ನ ಎಲ್ಲ ತಗೊಂಡೋಗಿ ನಿಫ್ಟಿ 50 ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. 1 ಕೋಟಿ ರೂಪಾಯಿನೂ ಸಮೇತ ನಿಫ್ಟಿ 50 ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವಾಗ ನಿಫ್ಟಿ ಏನಾದ್ರೂ 24,000 ಸಮಥಿಂಗ್ ಇದೆಯಲ್ಲ, ಅದೇನಾದರೂ ಡಬಲ್ ಆದರೆ ಇವ್ರು NAV ಇಟ್ಟಿದ್ರು ಅಲ್ವಾ, 10 ರೂಪಾಯಿ ಫೇಸ್ ವ್ಯಾಲ್ಯೂ ಇಟ್ಟಿದ್ರಲ್ಲ, ಫೇಸ್ ವ್ಯಾಲ್ಯೂ ಏನಾಗುತ್ತೆ? 20 ರೂಪಾಯಿ ಆಗುತ್ತೆ. ಅವಾಗ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದವ್ರದ್ದು ಎಷ್ಟು ವ್ಯಾಲ್ಯೂ ಆಗುತ್ತೆ? 2 ಲಕ್ಷ ಆಗುತ್ತೆ. ಇಲ್ಲ ಯಾರೋ ಒಬ್ಬ ಬರೀ 100 ರೂಪಾಯಿ ಇತ್ತು, 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ದ ಅನ್ಕೊಳ್ಳಿ, 100 ರೂಪಾಯಿಗೆ ಅವನಿಗೆ ಎಷ್ಟು ಯೂನಿಟ್ ಸಿಕ್ತು? 10 ರೂಪಾಯಿ ಹಂಗೆ 10 ಯೂನಿಟ್ ಸಿಕ್ಕಿತ್ತಾ? ಇವಾಗ ಒಂದು ವ್ಯಾಲ್ಯೂ ಎಷ್ಟಾಯಿತು? 200 ರೂಪಾಯಿ ಆಯಿತು. ಇದೇ ರೀತಿ ನಮ್ಮ ಹತ್ರ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರ ಜಾಸ್ತಿ ದುಡ್ಡು ಇರುತ್ತೆ, ಆ ದುಡ್ಡನ್ನ ತಗೊಂಡೋಗಿ ಇನ್ವೆಸ್ಟ್ ಮಾಡ್ತಾರೆ. ಆ ಇನ್ವೆಸ್ಟ್ ಮೇಲೆ ಕೆಳಗೆ ಹೆಂಗಾಗುತ್ತೆ, ಅದೇ ರೀತಿ ನಮ್ಮ ಯೂನಿಟ್ ಪ್ರೈಸು ಮೇಲೆ ಕೆಳಗೆ ಆಗುತ್ತೆ. ಇದು ಸ್ಟಾರ್ಟ್ ಮಾಡಿದಾಗ BSL ನಿಫ್ಟಿ 10 ರೂಪಾಯಿಂದನೇ ಸ್ಟಾರ್ಟ್ ಮಾಡಿರೋದು, ಇವತ್ತದು 28 ರೂಪಾಯಿ ಆಗಿದೆ. ಅಂದರೆ ನಿಫ್ಟಿ 2.8 ಪಟ್ಟು ಮೇಲೋಗಿದೆ. ಇದೇ ರೀತಿ ಡಿಸೈಡ್ ಆಗುತ್ತೆ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಿನ್ನ ಹತ್ರ 100 ರೂಪಾಯಿ ಇದ್ರೂ ಕೂಡ ನೀನು ಇನ್ವೆಸ್ಟ್ ಮಾಡ್ಬೋದು, 28 ರೂಪಾಯಿ ಇದ್ರೂ ಇನ್ವೆಸ್ಟ್ ಮಾಡ್ಬೋದು, 50 ರೂಪಾಯಿ ಇದ್ರೂ ಇನ್ವೆಸ್ಟ್ ಮಾಡ್ಬೋದು. ಇದರಿಂದ ಸಣ್ಣ ಕ್ವಾಂಟಿಟಿನಲ್ಲಿ ಜಾಸ್ತಿ ನಂಬರ್ ಆಫ್ ದ ಶೇರ್ಸ್ನ ಬೈ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಲ್ಲಿ ಮ್ಯೂಚುವಲ್ ಆಗಿ ಎಲ್ಲ ದುಡ್ಡನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ಮ್ಯೂಚುವಲ್ ಫಂಡ್ ಹಿಂಗೆ ವರ್ಕ್ ಆಗೋದು. ಆದರೆ ಈ ಮ್ಯೂಚುವಲ್ ಫಂಡ್ನ ನೀವು ಶೇರ್ ಮಾರ್ಕೆಟಲ್ಲಿ ಬೈ ಮಾಡೋಕ್ಕಾಗಲ್ಲ, ಮ್ಯೂಚುವಲ್ ಫಂಡ್ಗೆ ಸಪ್ರೇಟಾಗಿ ಬೈ ಮಾಡಬೇಕು. ಆದರೆ ಇದನ್ನು ನೀವು ಎಕ್ಸ್ಚೇಂಜಲ್ಲಿ ಬೈ ಮಾಡ್ಬೋದು, BSE ಅಥವಾ NSE ಎಕ್ಸ್ಚೇಂಜಲ್ಲಿ ಬೈ ಮಾಡ್ಬೋದಲ್ಲ, ಅದಕ್ಕೆ ಇದನ್ನು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರೀತಾರೆ. ಮ್ಯೂಚುವಲ್ ಫಂಡ್ಗಳು ಸಮೇತ ಫಂಡೇನೆ, ಆದರೆ ಅವು ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗ್ತಾ ಇಲ್ಲ. ಎಕ್ಸ್ಚೇಂಜಲ್ಲಿ ಟ್ರೇಡ್ ಆಗೋ ಫಂಡ್ಗಳನ್ನ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರೀತಾರೆ. ನೀವು ನೋಡಿ ನಿಫ್ಟಿ 50 ಶೇರ್ ಪ್ರೈಸ್, ಈಗ ನಿಫ್ಟಿ ಗೂಗಲ್ಗೆ ಹೋಗಿ ನಾನು ಸರ್ಚ್ ಮಾಡಿದೆ ನಿಫ್ಟಿ 50 ಶೇರ್ ಪ್ರೈಸ್ ಅಂತ. ಅದೇ ರೀತಿ BSL ನಿಫ್ಟಿ 50 ಶೇರ್ ಪ್ರೈಸ್ ಅಂತ ಸರ್ಚ್ ಮಾಡಿದೆ, ಬಂತು. ಇದೆಷ್ಟಿದೆ? 28.40 ಇದೆ. ಇದು ಒಂದು ವರ್ಷದಿಂದ ಎಷ್ಟು ರಿಟರ್ನ್ ಕೊಟ್ಟಿದೆ? 19% ರಿಟರ್ನ್ ಕೊಟ್ಟಿದೆ. ನಿಫ್ಟಿ 50 ಒಂದು ವರ್ಷದಿಂದ ಎಷ್ಟು ರಿಟರ್ನ್ ಕೊಟ್ಟಿದೆ? 18% ರಿಟರ್ನ್ ಕೊಟ್ಟಿದೆ. ಇದು 1% ಯಾಕೆ ಜಾಸ್ತಿ ಕೊಟ್ಟಿದೆ ಅಂತ ಹೇಳ್ತೀನಿ. ಯಾವಾಗಲೂ ಕೂಡ ನೀವು ಯಾವುದೇ ತಗೊಳ್ಳಿ, 28 ರೂಪಾಯಿನಲ್ಲೇ ಇನ್ವೆಸ್ಟ್ ಮಾಡಿ, 100 ರೂಪಾಯಿನಲ್ಲೇ ಇನ್ವೆಸ್ಟ್ ಮಾಡಿ, ಎಲ್ಲೇ ಇನ್ವೆಸ್ಟ್ ಮಾಡಿ, ಅದ್ರ ರಿಟರ್ನು ಸೇಮ್ ನಿಫ್ಟಿ ಅಷ್ಟೇ ಇರಬೇಕು. ಯಾಕಂದರೆ ನಾವು ದುಡ್ಡನ್ನ ಡೈರೆಕ್ಟ್ ನಿಫ್ಟಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗ್ತಿಲ್ಲ ಅಂತ ತಗೊಂಡೋಗಿ ಇಲ್ಲ ಆಗ್ತಿರೋದು. ನೀವು 28 ರೂಪಾಯಿ ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಅಂದ ತಕ್ಷಣ ಇದು ಜಾಸ್ತಿ ಗ್ರೋ ಆಗಲ್ಲ. ಅದೇ ರೀತಿ ಇನ್ನೊಂದಿದೆ ನಿಫ್ಟಿ ಬೀಸ್ ಅಂತ, ನಿಫ್ಟಿ ಬೀಸ್ ಅಂತ ಒಂದಿದೆ. ಅದು ಕೂಡ ನಿಫ್ಟಿ 50ನಲ್ಲೇ ಇನ್ವೆಸ್ಟ್ ಮಾಡುತ್ತೆ. ಅದು ಒಂದು ವರ್ಷದಲ್ಲಿ ಎಷ್ಟು ರಿಟರ್ನ್ ಕೊಟ್ಟಿದೆ? 19.49% ರಿಟರ್ನ್ ಕೊಟ್ಟಿದೆ. ನಿಫ್ಟಿ ಎಷ್ಟು ಕೊಟ್ಟಿದೆ? 18% ಕೊಟ್ಟಿದೆ. 1-1.5% ಅಥವಾ 2% ಯಾಕೆ ಜಾಸ್ತಿ ಕೊಡುತ್ತೆ ಅಂದರೆ ಇದರಲ್ಲಿ ಡಿವಿಡೆಂಡ್ ಕೂಡ ಆ್ಯಡ್ ಆಗಿರುತ್ತೆ. ಈ ಕಂಪ್ನಿಗಳು ಡಿವಿಡೆಂಡ್ ಕೊಡ್ತಾವಲ್ಲ, ನಿಫ್ಟಿ 50 ಕಂಪ್ನಿಗಳಲ್ಲಿ ಏನೇನು ಇದಾವೆ, HDFC ಬ್ಯಾಂಕ್ ಇದೆ, ICICI ಬ್ಯಾಂಕ್ ಇದೆ, ರಿಲಯನ್ಸ್ ಇದೆ, ಎಲ್ಲ ಇದಾವಲ್ಲ. ಈ ಕಂಪ್ನಿಗಳು ಡಿವಿಡೆಂಡ್ ಕೊಡ್ತಾವಲ್ಲ, ಆ ಡಿವಿಡೆಂಡ್ನ ನಿಮ್ಗೆ ಯಾರಿಗೂ ವಾಪಸ್ ಕೊಡಲ್ಲ. ಅವ್ರು ಏನು ಮಾಡ್ತಾರೆ, ವಾಪಸ್ ಇನ್ವೆಸ್ಟ್ ಮಾಡ್ತಾರೆ. ಆ ಡಿವಿಡೆಂಡ್ಗೆ ಎಷ್ಟು ಯೂನಿಟ್ ಬರುತ್ತೆ? ಇವಾಗ ಎಲ್ಲರೂ ಸೇರಿ 1 ಕೋಟಿ ಕೊಟ್ಟಿದ್ದೀರಾ, ಈ 1 ಕೋಟಿಗೆ 2 ಲಕ್ಷ ಡಿವಿಡೆಂಡ್ ಬಂತು. ಡಿವಿಡೆಂಡ್ ಬಂದಿದ್ದಕ್ಕೆ ವಾಪಸ್ ಅವರು 2 ಲಕ್ಷ ಇನ್ವೆಸ್ಟ್ ಮಾಡ್ತಾರೆ. ಅವಾಗ ನಿಮ್ಮದು NAV ಮೇಲೆ ಹೋಗುತ್ತೆ.
ರಿಟರ್ನ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಹೇಳೋದು ನಿಫ್ಟಿ ಏನಾದರೂ 12% ಇಯರ್ ಆನ್ ಇಯರ್ ರಿಟರ್ನ್ ಕೊಟ್ಟರೆ ಇವು ನಿಮಗೆ 14% ಕೊಟ್ಟಿರ್ತವೆ, 2% ಜಾಸ್ತಿ, 2% ಡಿವಿಡೆಂಡ್ ಕೊಟ್ಟಿರ್ತವೆ, ಅದು ಸೇರಿಕೊಂಡು. ಇವಾಗ ನೀವು ಇದನ್ನು ಬೈ ಮಾಡಬೇಕು. ಹೆಂಗೆ ಮಾಡಬೇಕಂದ್ರೆ ನಿಮ್ಮ ಹತ್ರ ಏನಾದರೂ ಏಂಜಲ್ ಒನ್ ಆ್ಯಪ್ ಇದ್ದರೆ ನಾನು ಏಂಜಲ್ ಒನ್ನಿಂದ ತೋರಿಸ್ತಿದ್ದೀನಿ. ನಿಮ್ಮ ಹತ್ರ ಏನಾದರೂ ಇಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಡೌನ್ಲೋಡ್ ಮಾಡಿ. ಒನ್ಸ್ ನಿಮ್ಮದು ಡೌನ್ಲೋಡ್ ಆದಮೇಲೆ ಈ ಥರ ಬರುತ್ತೆ ನಿಮ್ಮ ಸ್ಕ್ರೀನು. ಇಲ್ಲೋಗ್ಬಿಟ್ಟು ಸರ್ಚ್ ಮಾಡಿ, ETF ಅಂತ ಸರ್ಚ್ ಮಾಡಿ. ಒನ್ಸ್ ನೀವು ETF ಅಂತ ಸರ್ಚ್ ಮಾಡಿದ್ರೆ ETFಗೆ ಸಪ್ರೇಟ್ ಕಾಲಮೇ ಕೊಟ್ಟಿದ್ದಾನೆ ಇವನು. ಹಿಂಗೆ ಕ್ಲಿಕ್ ಮಾಡಿಬಿಡಿ. ಹಿಂಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಬರುತ್ತೆ ನೋಡಿ, NSE ಈಕ್ವಿಟಿ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಫುಲ್ ಬರುತ್ತೆ ನಿಫ್ಟಿ ಬೀಸ್ ಮಿಡ್ ಕ್ಯಾಪ್ ETF. ಅಂದರೆ ಇದೇನಂದರೆ ಇಲ್ಲಿ ನೋಡಿ ಯಾರು ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ ಬರ್ತಾ ಇದೆ, ಮಿರಾಯಿ ಅಸೆಟ್ ಮ್ಯಾನೇಜ್ ಮಾಡ್ತಿದೆ ನಿಫ್ಟಿ ಮಿಡ್ ಕ್ಯಾಪ್ 150 ETF. ಅಂದರೆ ಇದೇನು ಹೇಳಿ, ಇದು ಸೇಮ್ ನಿಫ್ಟಿ 50 ಹೇಳಿದ್ನಲ್ಲ ಆವಾಗಲೇ, ಇದು ಹಂಗೇನೆ. ಇದು ನಮ್ಮ ದೇಶದಲ್ಲಿರೋ 150 ಮೀಡಿಯಂ ರೇಂಜಲ್ಲಿರೋ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡುತ್ತೆ. ನಿಫ್ಟಿ 150 ಮಿಡ್ ಕ್ಯಾಪ್ ಅಂದರೆ ನೀವು ಇನ್ವೆಸ್ಟ್ ಮಾಡ್ತಿರೋ ಅಮೌಂಟು 150 ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಆಗುತ್ತೆ. ಅದು ಯಾವುದು ಅಂದರೆ ಮಿಡ್ ಕ್ಯಾಪ್ ಕಂಪ್ನಿಗಳದ್ದು ಮೀಡಿಯಂ ರೇಂಜಲ್ಲಿ ರಿಸ್ಕ್ ಇರುತ್ತೆ, ಮೀಡಿಯಂ ರೇಂಜಲ್ಲಿ ರಿಟರ್ನ್ ಇರುತ್ತೆ. ನಮ್ಮ ದೇಶದಲ್ಲಿರೋ ಮೀಡಿಯಂ ರೇಂಜ್ಗಳು 150 ಕಂಪ್ನಿ ಯಾವಿದಾವೆ ಅದನ್ನು ಮಿಡ್ ಕ್ಯಾಪ್ ಕಂಪ್ನಿಗಳು ಅಂತ ಕರೀತವೆ. ನೀವು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದರಲ್ಲಿ ಸ್ವಲ್ಪ ಜಾಸ್ತಿ ರಿಟರ್ನ್ ಸಿಗುತ್ತೆ, ರಿಸ್ಕು ಹಂಗೆ ಇರುತ್ತೆ, ಮೇಲೆ ಕೆಳಗೆ ಆಗೋ ಚಾನ್ಸ್ ಹಂಗೆ ಇರುತ್ತೆ. ನೀವು ಲಾಸ್ಟ್ ಇಯರ್ ರಿಟರ್ನ್ ನೋಡ್ಬೋದು, ಇದ್ರದ್ದು 29% ರಿಟರ್ನ್ ಕೊಟ್ಟಿದೆ. ನಿಫ್ಟಿ ಎಷ್ಟು ಕೊಟ್ಟಿದೆ? 17% ರಿಟರ್ನ್ ಕೊಟ್ಟಿದೆ. ಅದೇ ರೀತಿ ಬೇರೆ ಥರ ಫಂಡ್ ಇರ್ತವೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇದೆ. ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ನೋಡಿ, ನಮ್ಮ ಇಂಡಿಯಾದ ಅತಿ ಸಣ್ಣ ಕಂಪ್ನಿಗಳು ಯಾವಿದಾವಲ್ಲ ಅದರಲ್ಲಿ 250 ಕಂಪ್ನಿಗಳನ್ನ ಚೂಸ್ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಅದು ಲಾಸ್ಟ್ 1 ಇಯರಲ್ಲಿ 32% ರಿಟರ್ನ್ ಕೊಟ್ಟಿದೆ. ಅದೇ ರೀತಿ ಬೇರೆ ಥರ ETF ಇರ್ತವೆ. ಇದು ಈಕ್ವಿಟೀಸಲ್ಲಿ. ಸೆಕ್ಟರ್ ವೈಸ್ ಹೋಗ್ತೀರಾ ಅಂದರೆ ಪಕ್ಕದಲ್ಲೇ ಇದೆ ನೋಡಿ, ಸೆಕ್ಟರ್ ವೈಸಲ್ಲಿ ಸೆಕ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಸೆಕ್ಟರ್ ವೈಸ್ ಬಂತು. ಅಂದರೆ ಇದೇನು ಹೇಳ್ತಿದೆ, ನಿಪಾನ್ ಇಂಡಿಯಾ ETF ನಿಫ್ಟಿ PSU ಬ್ಯಾಂಕ್ಸ್ ಏನಿದ್ದಾವೆ, ನಮ್ಮ ಇಂಡಿಯಾದಲ್ಲಿ PSU ಬ್ಯಾಂಕ್ಸ್ ಯಾವ್ಯಾವ ಇದ್ದಾವೆ ಅದರಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಅದೇ ರೀತಿ ಕೆಳಗಡೆ ನಿಪಾನ್ ಇಂಡಿಯಾ ITBs ಅಂತ ಇದೆ. ITBs ಅಂದರೆ IT ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಕೆಳಗಡೆ ಫಾರ್ಮಾ ಬೀಸ್ ಅಂತಿದೆ, ಫಾರ್ಮಾ ಸೆಕ್ಟ್ರಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಇದರಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದಾವೆ ಅಂತ ಗೊತ್ತಾಗಕ್ಕೆ ನೀವು ಇದನ್ನು ಕ್ಲಿಕ್ ಮಾಡಿದ್ರೆ, ಈಗ ITBs ಕ್ಲಿಕ್ ಮಾಡಿದ್ದೀನಿ ನಾನು, ಇದರಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದಾವೆ, ಟಾಪ್ ಹೋಲ್ಡಿಂಗ್ ಇಲ್ಲಿದೆ ನೋಡಿ, ಇನ್ಫೋಸಿಸ್ ಇದೆ, TCS ಇದೆ, HTL ಟೆಕ್ ಇದೆ, ಟೆಕ್ ಮಹೇಂದ್ರ ಇದೆ, ವಿಪ್ರೋ ಇದೆ, ಪರ್ಸಿಸ್ಟೆನ್ಸ್ ಇದೆ, ಕೋಫೋರ್ಜ್ ಇದೆ. ಇದೇ ಥರ ಬೇರೆ ಸ್ಟಾಕ್ಸ್ ಇದಾವೆ. ಅದೇ ರೀತಿ ಫಾರ್ಮಾ ಬೀಸಲ್ಲಿ ಯಾವ್ಯಾವ ಇದಾವೆ, ಸನ್ ಫಾರ್ಮಾ ಇದೆ, ಸಿಪ್ಲಾ ಇದೆ, ಡಿವಿಸ್ ಲ್ಯಾಬೊರೇಟರಿ ಇದೆ, ಡಾಕ್ಟರ್ ರೆಡ್ಡಿ ಇದೆ, ಲುಪಿನ್ ಇದೆ, ಆರೋ ಫಾರ್ಮಾ ಇದೆ. ಈ ಥರ ತುಂಬ ಸ್ಟಾಕ್ಸ್ಗಳಿದ್ದಾವೆ. NAV ಅಂದರೆ ನಾನು ಹೇಳಿದ್ನಲ್ಲ ಫಸ್ಟ್ಗೆ ಇದು ಸ್ಟಾರ್ಟ್ ಮಾಡಬೇಕಾದ್ರೆ 10 ರೂಪಾಯಿಂದ ಸ್ಟಾರ್ಟ್ ಮಾಡಿರ್ತಾರಲ್ಲ ಅದೇ NAV. ಇವಾಗ ಇದ್ರದ್ದು 22 ರೂಪಾಯಿ ಆಗಿದೆ. ಎಕ್ಸ್ಪೆನ್ಸ್ ರೇಷಿಯೋ ನೋಡಿ, ಇದ್ರ 0.2% ಇದೆ. ಟ್ರ್ಯಾಕಿಂಗ್ ಎರರ್ 0.4% ಇದೆ. ಟ್ರ್ಯಾಕಿಂಗ್ ಎರರ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು. ಯಾಕಂದರೆ ಟ್ರ್ಯಾಕಿಂಗ್ ಎರರ್ ಅಂದರೆ ಏನು ಹೇಳಿ, ಸೇಮ್ ಆ ಇಂಡೆಕ್ಸ್ ಹೆಂಗೆ ಹೋಗುತ್ತೋ ಇವರು ಹಂಗೆ ಕಾಪಿ ಮಾಡಬೇಕು. ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಟ್ರ್ಯಾಕಿಂಗ್ ಎರರ್ ಆಗುತ್ತೆ. ಅಂದರೆ ಸೇಮ್ ಕಾಪಿ ಮಾಡಿಲ್ಲ ಅಂತ ಅರ್ಥ. ಟ್ರ್ಯಾಕಿಂಗ್ ಎರರ್ ಆಲ್ಮೋಸ್ಟ್ ಕಮ್ಮಿ ಇರಬೇಕು. ಅದೇ ರೀತಿ FMCGನಲ್ಲಿ ಇನ್ವೆಸ್ಟ್ ಮಾಡಬೇಕಾ, FMCG ETF ಇದೆ. ICICI Prudential FMCG ETF ಅಂತ ಇದೆ. FMCG ಅಂದರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್. ಡೈಲಿ ಏನು ನಾವು ಕನ್ಸ್ಯೂಮ್ ಮಾಡ್ತೀವಲ್ಲ ಇಲ್ಲಿ ಬರ್ತಾ ಇದೆ ನೋಡಿ, ಈ ಎಲ್ಲ ಪ್ರಾಡಕ್ಟ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು. ಯಾಕಂದರೆ ಡೈಲಿ ಜನ ಇದನ್ನು ಕನ್ಸ್ಯೂಮ್ ಮಾಡ್ತಾರೆ ಅನ್ನಂಗಿದ್ರೆ ನೀವು ETF ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಕೆಳಗೆ ಹೋದರೆ ಯಾವ್ಯಾವ ಸ್ಟಾಕ್ಸ್ ಇದ್ದಾವೆ, ITC ಇದೆ, ಹಿಂದೂಸ್ತಾನ್ ಯೂನಿಲಿವರ್ ಇದೆ, ನೆಸ್ಲೆ ಇದೆ, ವರುಣ್ ಬೆವರೇಜಸ್ ಇದೆ, ಟಾಟಾ ಕನ್ಸ್ಯೂಮರ್ಸ್ ಇದೆ, ಬ್ರಿಟಾನಿಯಾ ಇದೆ, ಗೋದ್ರೇಜ್ ಕನ್ಸ್ಯೂಮರ್ಸ್ ಇದೆ, ಯುನೈಟೆಡ್ ಸ್ಪಿರಿಟ್ಸ್ ಇದೆ, ಕೋಲ್ಗೇಟ್ ಇದೆ, ಮ್ಯಾರಿಕೋ ಇದೆ, ಡಾಬರ್ ಇದೆ, ರೆಡಿಕೋ ಕೇತನ್ ಇದೆ, ಎಲ್ಲ ಇದೆ. ಅದ್ರ ಕೆಳಗೆ ಬಂದರೆ ICICI Prudential ಪ್ರೈವೇಟ್ ಬ್ಯಾಂಕ್ಸ್ ಇದೆ. ಪ್ರೈವೇಟ್ ಬ್ಯಾಂಕಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ಇನ್ವೆಸ್ಟ್ ಮಾಡ್ಬೋದು. ಕ್ಲಿಕ್ ಮಾಡಿದ್ರೆ ಅಲ್ಲೂ ಕೂಡ ಯಾವ್ಯಾವ ಬ್ಯಾಂಕ್ಸ್ ಇದೆ ಅಂತ ಬರುತ್ತೆ. ಅದ್ರ ಕೆಳಗಡೆ ಬ್ಯಾಂಕ್ BC ಅಂತಿದೆ. ನೀವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವ್ಯಾವ ಸ್ಟಾಕ್ಸ್ ಬರುತ್ತೆ ಎಲ್ಲ ಕೂಡ ಇದರಲ್ಲಿ ಇರುತ್ತೆ. IT ETF ಇದೆ. ಅದೇ ರೀತಿ ನೀವು ಸ್ವಲ್ಪ ಪಕ್ಕದಲ್ಲಿ ಹೋದರೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಇದೆ. ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು ನೋಡಿ, ನಿಪಾನ್ ಇಂಡಿಯಾ ಸಿಲ್ವರ್ ETF ಅಂತ ಇದೆ. ಇದು ಏನು ಮಾಡ್ತಾರೆ, ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ಡೈರೆಕ್ಟ್ ಸಿಲ್ವರ್ನ ಬೈ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿ ಮೇಕಿಂಗ್ ಚಾರ್ಜ್ ಇರಲ್ಲ, GST ಇರಲ್ಲ, ಏನು ತಲೆನೋವಿರಲ್ಲ. ಡೈರೆಕ್ಟ್ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ, ಸಿಲ್ವರಲ್ಲಿ ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ. ನೋಡಿ, ಗೋಲ್ಡ್ BC ಇದೆ, ಆಕ್ಸಿಸ್ ಇದೆ, ಗೋಲ್ಡ್ ETF ಇದೆ, HDFC ಇದೆ, ಎಲ್ಲ ಕಂಪ್ನಿಗಳದ್ದು ಇದೆ. ನೆಕ್ಸ್ಟ್ ಬಂದರೆ ಡೆಟ್ ಫಂಡ್ಸ್ ಅಂದರೆ ಸೇಮ್ FD ಇದ್ದಂಗೆ. ಇಲ್ಲಿ ನಿಮಗೆ ರಿಸ್ಕು ತುಂಬ ಕಮ್ಮಿ ಇರುತ್ತೆ. ಇಲ್ಲಿ ಒಂದು 6-7% ರಿಟರ್ನ್ ಸಿಗುತ್ತೆ. ಈ ದುಡ್ಡನ್ನ ತಗೊಂಡೋಗಿ ಇವ್ರೇನು ಮಾಡ್ತಾರೆ, ಬೇರೆ ಗೌರ್ಮೆಂಟ್ ಬಾಂಡ್ಸ್ಗಳನ್ನ ಬೈ ಮಾಡ್ತಾರೆ. ಗೌರ್ಮೆಂಟ್ ಬಾಂಡ್ಸ್, ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡ್ರೆ ತುಂಬ ಲೇಟ್ ಆಗುತ್ತೆ. ಒಟ್ನಲ್ಲಿ ಆಲ್ಮೋಸ್ಟ್ FD ಇದ್ದಂಗೆ. ಇಲ್ಲಿ ನಿಮ್ಮ ಪ್ರೈಸ್ ವಾಲಟಿಲಿಟಿ ಆಗೋದೇ ಇಲ್ಲ, ಕೆಳಗೆ ಬರೋ ಚಾನ್ಸ್ ಇಲ್ಲವೇ ಇಲ್ಲ, ಮೇಲೆ ಹೋಗುತ್ತೆ. ಆದರೆ ಎಷ್ಟು ಹೋಗುತ್ತೆ, 6-7% ಹೋಗುತ್ತೆ ವರ್ಷಕ್ಕೆ. ಇಲ್ಲಿದೆ ನೋಡಿ, AAA ಬಾಂಡ್ ಪ್ಲಸ್ ಇರೋ ಅಂತ ಮಾತ್ರ ETF ಬೈ ಮಾಡ್ತಾರೆ ಇವರು. ಆಕ್ಸಿಸ್ BPS ಅಂತಿದೆಯಲ್ಲ, ಇದ್ರದ್ದು NAV ಬಂದ್ಬಿಟ್ಟು 12.18 ಇದೆ. ಇಲ್ಲಿ ಯಾವ್ಯಾವ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನೀವು ಚೆಕ್ ಮಾಡ್ಬೋದು ಅವ್ರ ವೆಬ್ಸೈಟಲ್ಲಿ ಹೋಗಿ. ಇದರಲ್ಲಿ ಕೊಟ್ಟಿಲ್ಲ ಆ್ಯಕ್ಚುಲಿ, ಯಾಕಂದರೆ ತುಂಬ ಇರ್ತಾವೆ ಅವು. ಅದೇ ರೀತಿ ಸ್ಮಾರ್ಟ್ ಬೇಟಾ ಅಂತಿದೆ. ಇದನ್ನು ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ICICI ನಿಫ್ಟಿ 100 ಲೋ ವಾಲಟಿಲಿಟಿ 30 ETF ಫಂಡ್ ಅಂತ. ನಿಫ್ಟಿ 100 ಸ್ಟಾಕ್ಸ್ ಇರ್ತಾವಲ್ಲ, ಅದರಲ್ಲಿ ಯಾವುದು ಲೋ ವಾಲಟಿಲಿಟಿ ಆಗುತ್ತಲ್ಲ, ಮೇಲೆ ಕೆಳಗೆ ಕಮ್ಮಿ ಆಗುತ್ತಲ್ಲ, ಅಂಥ 30 ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದೆ. ಅದೇ ಸ್ಮಾರ್ಟ್ ಬೇಟಾ ಅಂದರೆ. ಇದರಲ್ಲಿ ಯಾವ್ಯಾವ ಸ್ಟಾಕ್ಸ್ ಬರ್ತವೆ,
ಸನ್ ಫಾರ್ಮಾ, ICICI ಬ್ಯಾಂಕು, ITC, ಟಾಟಾ ಕನ್ಸಲ್ಟೆನ್ಸಿ ಇದು ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ಸಡನ್ಲಿ ವಾಲಟೈಲ್ ಸ್ಟಾಕ್ಸ್ ಜಾಸ್ತಿ ಆಯಿತು ಅಂದರೆ ಆ ಸ್ಟಾಕ್ನ ಕಿತ್ತಾಕ್ತಾರೆ, ಬೇರೆ ಸ್ಟಾಕ್ಸ್ನ ಇಟ್ಕೊಂತಾರೆ. ಒಟ್ಟಿನಲ್ಲಿ 30 ಸ್ಟಾಕ್ಸ್ನ ಇಟ್ಕೊತಾರೆ. ಅದೇ ರೀತಿ ಬೇರೆ ಬೇರೆ ಫಂಡ್ ಇದೆ ನೋಡಿ, ಇಲ್ಲಿದೆ ನೋಡಿ ಆಲ್ಫಾ ಅಂತ, ಕೋಟೆಕ್ ನಿಫ್ಟಿ ಆಲ್ಫಾ ETF ಅಂತ. ಈ ETF ಏನು ಮಾಡುತ್ತೆ, ನಿಫ್ಟಿ 50ನಲ್ಲಿ ಯಾವ್ಯಾವ ಸ್ಟಾಕ್ಸ್ ಇದಾವಲ್ಲ ಅವೆಲ್ಲ ಸ್ಟಾಕ್ಸು ನಿಫ್ಟಿಗಿನ್ನ ಜಾಸ್ತಿ ಯಾವ್ದು ರಿಟರ್ನ್ ಕೊಟ್ಟಿದೆ ಅಂಥದ್ರಲ್ಲಿ ಇನ್ವೆಸ್ಟ್ ಮಾಡುತ್ತೆ. ನಿಫ್ಟಿ 19% ರಿಟರ್ನ್ ಕೊಟ್ಟರೆ ಇದು 37% ರಿಟರ್ನ್ ಕೊಟ್ಟಿದೆ. ಇದರಲ್ಲಿ ಯಾವ್ಯಾವ ಇದಾವೆ, ಕೊಚಿನ್ ಶಿಪ್ ಯಾರ್ಡ್, ರೈಲ್ ವಿಕಾಸ್ ನಿಗಮ್, ಟ್ರೆಂಟೋ, ಆಯಿಲ್ ಇಂಡಿಯಾ, ಈ ತರ ಸ್ಟಾಕ್ಸ್ ಇದಾವೆ. ಮೊಮೆಂಟಮ್, ಇದನ್ನೆಲ್ಲ ನೀವು ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ. ಗ್ಲೋಬಲ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ, ನೀವು ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ, ಅವಾಗಲೇ ಹೇಳ್ದಲ್ಲ, ನೀವು ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ಮಿರಾಯಿ ಅಸೆಟ್, NYSE, ಫ್ಯಾಂಗ್ ಪ್ಲಸ್ ETF ಅಂತ ಇದೆ. ಫ್ಯಾಂಗ್ ಅಂದ್ರೆ ಫೇಸ್ಬುಕ್, ಅಮೆಜಾನು, ನೆಟ್ಫ್ಲಿಕ್ಸ್, ಗೂಗಲ್ ಮತ್ತೆ ಸ್ವಲ್ಪ ಬೇರೆ ಬೇರೆ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಅದನ್ನೇ ಫ್ಯಾಂಗ್ ಅಂತ ಕರೀತಾರೆ. ಅದು ಈ ವರ್ಷ 88% ರಿಟರ್ನ್ ಕೊಟ್ಟಿದೆ, 88%. ಅದೇ ರೀತಿ ಮಿರಾಯಿ ಅಸೆಟ್ ಹ್ಯಾಂಗ್ಸಂಗ್ ETF ಇದೆ. ಹ್ಯಾಂಗ್ಸಂಗ್ ಅಂದರೆ ಇದು ಹಾಂಗ್ಕಾಂಗ್, ಚೈನಾ ಇದ್ದಂಗೆ. ಚೈನಾ ಮಾರ್ಕೆಟ್ನ ಹಾಂಗ್ಕಾಂಗ್ ಅಂತಾರೆ. ತುಂಬ ಜನ ಫಾರಿನ್ ಇನ್ವೆಸ್ಟರ್ಸು ಹಾಂಗ್ಕಾಂಗಲ್ಲೇ ಇನ್ವೆಸ್ಟ್ ಮಾಡೋದು. ಅವ್ರದ್ದು ಈ ವರ್ಷ 41% ರಿಟರ್ನ್ ಕೊಟ್ಟಿದೆ. ಅದರಲ್ಲೂ ಚೈನಾದಲ್ಲೂ ನೀವು ಇನ್ವೆಸ್ಟ್ ಮಾಡ್ಬೋದು. ಅದೇ ರೀತಿ ಮೋತಿಲಾಲ್ ಒಂದು ಫಂಡ್ ಇದೆ, ನ್ಯಾಸ್ಡ್ಯಾಕ್ ETF ಅಂತ. ನ್ಯಾಸ್ಡ್ಯಾಕ್ ಇದೆ ಅಲ್ವಾ, ಅಮೆರಿಕಾದಲ್ಲಿ ಏನೇನು ಟೆಕ್ನಾಲಜಿ ಸ್ಟಾಕ್ಸ್ ಇದಾವೆ ಅದೆಲ್ಲನೂ ನ್ಯಾಸ್ಡ್ಯಾಕಲ್ಲಿ ಇದಾವೆ. ಯಾವ ರೀತಿ ನಿಫ್ಟಿನೇ ಇದೆ ಅಲ್ವಾ ನಮ್ಮ ಇಂಡಿಯಾದಲ್ಲಿ, ಸೆನ್ಸೆಕ್ಸ್ ಇದೆ ಅಲ್ವಾ, ಅದೇ ರೀತಿ ಅಮೆರಿಕಾದಲ್ಲಿ ನ್ಯಾಸ್ಡ್ಯಾಕ್ ಅಂತ ಇದೆ. ಆ ನ್ಯಾಸ್ಡ್ಯಾಕಲ್ಲಿ ಟೆಕ್ನಾಲಜಿ ಸ್ಟಾಕ್ಸ್ ಇರ್ತವೆ. ನನಗೆ ಗೊತ್ತಿರೋಂಗೆ ನಮ್ಮ ಇಂಡಿಯಾದಲ್ಲಿರೋದು ಹ್ಯಾಂಗ್ಸಂಗ್ ಮತ್ತು ಅಮೆರಿಕನ್ ಬಿಟ್ಟರೆ ಇನ್ನೇನು ಇಲ್ಲ. S&P 500 ಅಂತ ಬರುತ್ತೆ. ಇಲ್ಲಿದೆ ನೋಡಿ, ಮಿರಾಯಿ ಅಸೆಟ್ S&P 500 ಟಾಪ್ 50 ETF ಅಂತ. S&P 500 ಟಾಪ್ 50 ಕಂಪ್ನಿಗಳು. S&P 500 ಅಂದರೆ ನಮ್ಮ ಇಂಡಿಯಾದಲ್ಲಿ ನಿಫ್ಟಿ 50 ಇದೆಯಲ್ಲ, ಅದೇ ರೀತಿ ಅಮೆರಿಕಾದಲ್ಲಿ ಟಾಪ್ 500 ಕಂಪ್ನಿಗಳಿದ್ದಾವೆ. ಅದೊಂದು ಇಂಡೆಕ್ಸ್ ಇದೆ. ಅದರಲ್ಲಿ ಇವ್ರು 50 ಕಂಪ್ನಿಗಳನ್ನ ಚೂಸ್ ಮಾಡಿ ಯಾವುದು ಟಾಪ್ ಲೆವೆಲಲ್ಲಿ ಇರ್ತಾವ್ರಲ್ಲ, ಅಂದರೆ 1, 2, 3, 4 ಅಂತ ಹೇಳಿಸ್ಕೊಂಬಂದರೆ 50 ಲೆವೆಲಲ್ಲಿ ಯಾವುದಿದ್ದಾವೆ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಕೆಳಗಡೆ ಇನ್ನು ಉಳಿದಿದ್ದ 450 ಕಂಪ್ನಿ ಬಿಟ್ಬಿಡ್ತಾರೆ, ಅಂಥದ್ರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವ್ರಿಗೆ ಈ ವರ್ಷ 66% ರಿಟರ್ನ್ ಸಿಕ್ಕಿದೆ. ಇದೇ ರೀತಿ ನೀವು ಚೆಕ್ ಮಾಡ್ಬೋದು. ಇದಕ್ಕಿಂತ ಬೆಸ್ಟ್ ನಿಮಗೆ ETF ಹುಡುಗಕ್ಕೆ ಬೇರೆ ಜಾಗನೇ ಇಲ್ಲ ಅನ್ಕೊಂತೀನಿ. ನೀವು ಏನಾದರೂ ಈ ಆ್ಯಪಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ಲಿಂಕ್ನ ಯೂಸ್ ಮಾಡ್ಕೊಂಡು ನೀವು ಡಿಮ್ಯಾಟ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಕೂಡ ಇನ್ವೆಸ್ಟ್ ಮಾಡ್ಬೋದು. ನಾನು ಅವಾಗಲೇ ಹೇಳ್ದಂಗೆ ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್. ನೀವು ಏನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಚೆಕ್ ಮಾಡಿ ಬೈ ಮಾಡಿ. ಅಪ್ ಟು 10% ಡಿಸ್ಕೌಂಟ್ ಸಿಗುತ್ತೆ.